ಈಗ ಈ ಡಿನ್ನರ್ ಪಾಲಿಟಿಕ್ಸ್ ನಡೆಸಲಾಗಿದೆ. ಔತಣಕೂಟವನ್ನು ಅರೇಂಜ್ ಮಾಡಿದ್ರು, ಯಾಕೆ ಅನ್ನುವಂತ ಪ್ರಶ್ನೆ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ, ಈ ಪ್ರಯತ್ನಗಳೆಲ್ಲವೂ ಕೂಡ ನಡೆದಿರೋದು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಈ ಡಿನ್ನರ್ ಪಾಲಿಟಿಕ್ಸ್ ಆಗಿರಬಹುದು ಅಥವಾ ಈ ಡಿನ್ನರ್ ಸಭೆಗಳಾಗಿರಬಹುದು, ಬ್ಯಾಕ್ ಟು ಬ್ಯಾಕ್ ಈ ರೀತಿ ಅರೇಂಜ್ ಆಗ್ತಾ ಇರೋದು ಯಾಕೆ ಅಂತಂದ್ರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಇದು ಪ್ಲಾನ್ ಅಂತ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದೇ ಕಾರಣಕ್ಕೆ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಡಿನ್ನರ್ ಇನ್ನರ್ ಪಾರ್ಟಿ ಎರಡೂ ನಡೆದಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ಡಿಕೆಶಿ ಒಂದು ಗುಂಪು, ಸತೀಶ್ ಒಂದು ಗುಂಪು. ತೋಟದಲ್ಲಿ ಊಟ ಮಾಡೋದು ಡಿನ್ನರ್ ಆದ್ರೆ ಯಾರು ಸಿಎಂ ಆಗಬೇಕು ಅನ್ನೋದು ಇನ್ನರ್ ಅಂತ ಹೇಳಿದ್ದಾರೆ. ಡಿಸೆಂಬರ್ 19ರಂದು ದೆಹಲಿಗೆ ಹೋದಾಗ ಈ ರಾಜಕೀಯ ಎಲ್ಲವೂ ಸ್ಫೋಟ ಆಗುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಬಣ ಡಿನ್ನರ್ ಮೀಟಿಂಗ್ ಮಾಡ್ತಾ ಇರೋದು ಎರಡು ಕಾರಣಕ್ಕೆ, ಡಿನ್ನರ್ ಮತ್ತು ಇನ್ನೊಂದು ಇನ್ನರ್ ಅಂತ ಹೇಳಿದ್ದಾರೆ ಯತ್ನಾಳ್. ವಿಧಾನಸಭೆ ಒಳಗೂ ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದ್ರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಬಹಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನ್ ದಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನ ಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂತ ರೀತಿಯಲ್ಲಿ ಬಹಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲಲ್ಲಿ ಅವ್ರಿಗೂ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಅದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲಿ ಒಂದು ಪಾಟದಾಗ ಅಲ್ಲಿ ಮಾಡ್ಲಕತ್ತಾರ. ಇನ್ನರ್ ಅಂಡ್ ಡಿನ್ನರ್. ನನ್ನ ಮುಖ್ಯಮಂತ್ರಿ ಅವ್ರು ಏನ್ ಖರೀದಿ ಮಾಡ್ಲಕತ್ತಾರೋ, ಏನ್ ಯಾವ ಸಂತೆಗೆ ಹೋಗಿದಾರೋ, ಇದೇನು ದನಗಳ ಸಂತೆ ಅಲ್ಲ ವಿಧಾನಸಭೆ ಅಂದ್ರೆ. ಇಲ್ಲಿ ಖರೀದಿ ಮಾಡಕ್ ಬರೋದಿಲ್ಲ. ನಾನು ನೋಡ್ತಾ ಇದ್ದೀನಿ ಒಳಗಡೆ ಬಹಳಷ್ಟು ಚರ್ಚೆಗಳು ನಡೆದಾವ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡುವುದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಬಿಜೆಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ಪಾರ್ಟಿ ನಡೆದಿದೆ, ಡಿನ್ನರ್. ಕೆ ಶಿವಕುಮಾರ್ ಬಣದಿಂದ ಈಗ ಈ ಡಿನ್ನರ್ ಪಾಲಿಟಿಕ್ಸ್ ನಡೆಸಲಾಗಿದೆ. ಔತಣಕೂಟವನ್ನು ಅರೇಂಜ್ ಮಾಡಿದ್ರು, ಯಾಕೆ ಅನ್ನುವಂತ ಪ್ರಶ್ನೆ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ, ಈ ಪ್ರಯತ್ನಗಳೆಲ್ಲವೂ ಕೂಡ ನಡೆದಿರೋದು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಈ ಡಿನ್ನರ್ ಪಾಲಿಟಿಕ್ಸ್ ಆಗಿರಬಹುದು ಅಥವಾ ಈ ಡಿನ್ನರ್ ಸಭೆಗಳಾಗಿರಬಹುದು, ಬ್ಯಾಕ್ ಟು ಬ್ಯಾಕ್ ಈ ರೀತಿ ಅರೇಂಜ್ ಆಗ್ತಾ ಇರೋದು ಯಾಕೆ ಅಂತಂದ್ರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಇದು ಪ್ಲಾನ್ ಅಂತ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದೇ ಕಾರಣಕ್ಕೆ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಡಿನ್ನರ್ ಇನ್ನರ್ ಪಾರ್ಟಿ ಎರಡೂ ನಡೆದಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ಡಿಕೆಶಿ ಒಂದು ಗುಂಪು, ಸತೀಶ್ ಒಂದು ಗುಂಪು. ತೋಟದಲ್ಲಿ ಊಟ ಮಾಡೋದು ಡಿನ್ನರ್ ಆದ್ರೆ ಯಾರು ಸಿಎಂ ಆಗಬೇಕು ಅನ್ನೋದು ಇನ್ನರ್ ಅಂತ ಹೇಳಿದ್ದಾರೆ. ಡಿಸೆಂಬರ್ 19ರಂದು ದೆಹಲಿಗೆ ಹೋದಾಗ ಈ ರಾಜಕೀಯ ಎಲ್ಲವೂ ಸ್ಫೋಟ ಆಗುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಬಣ ಡಿನ್ನರ್ ಮೀಟಿಂಗ್ ಮಾಡ್ತಾ ಇರೋದು ಎರಡು ಕಾರಣಕ್ಕೆ, ಡಿನ್ನರ್ ಮತ್ತು ಇನ್ನೊಂದು ಇನ್ನರ್ ಅಂತ ಹೇಳಿದ್ದಾರೆ ಯತ್ನಾಳ್. ವಿಧಾನಸಭೆ ಒಳಗೂ ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದ್ರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಬಹಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನ್ ದಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನ ಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂತ ರೀತಿಯಲ್ಲಿ ಬಹಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲಲ್ಲಿ ಅವ್ರಿಗೂ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಇದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲಿ ಒಂದು ಪಾಟದಾಗ ಅಲ್ಲಿ ಮಾಡ್ಲಕತ್ತಾರ. ಇನ್ನರ್ ಅಂಡ್ ಡಿನ್ನರ್. ನನ್ನ ಮುಖ್ಯಮಂತ್ರಿ ಅವ್ರು ಏನ್ ಖರೀದಿ ಮಾಡ್ಲಕತ್ತಾರೋ, ಏನ್ ಯಾವ ಸಂತೆಗೆ ಹೋಗಿದಾರೋ, ಇದೇನು ದನಗಳ ಸಂತೆ ಅಲ್ಲ ವಿಧಾನಸಭೆ ಅಂದ್ರೆ. ಇಲ್ಲಿ ಖರೀದಿ ಮಾಡಕ್ ಬರೋದಿಲ್ಲ. ನಾನು ನೋಡ್ತಾ ಇದ್ದೀನಿ ಒಳಗಡೆ ಬಹಳಷ್ಟು ಚರ್ಚೆಗಳು ನಡೆದಾವ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು,
ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡುವುದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು, ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಬಿಜೆಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ಪಾರ್ಟಿ ನಡೆದಿದೆ ಡಿನ್ನರ್. ಕೆ ಶಿವಕುಮಾರ್ ಬಣದಿಂದ ಈಗ ಈ ಡಿನ್ನರ್ ಪಾಲಿಟಿಕ್ಸ್ ನಡೆಸಲಾಗಿದೆ. ಔತಣಕೂಟವನ್ನ ಅರೇಂಜ್ ಮಾಡಿದ್ರು. ಯಾಕೆ ಅನ್ನುವಂತ ಪ್ರಶ್ನೆ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ, ಈ ಪ್ರಯತ್ನಗಳೆಲ್ಲವೂ ಕೂಡ ನಡೆದಿರೋದು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಈ ಡಿನ್ನರ್ ಪಾಲಿಟಿಕ್ಸ್ ಆಗಿರಬಹುದು ಅಥವಾ ಈ ಡಿನ್ನರ್ ಸಭೆಗಳಾಗಿರಬಹುದು, ಬ್ಯಾಕ್ ಟು ಬ್ಯಾಕ್ ಈ ರೀತಿ ಅರೇಂಜ್ ಆಗ್ತಾ ಇರೋದು ಯಾಕೆ ಅಂತಂದ್ರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಇದು ಪ್ಲಾನ್ ಅಂತ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದೇ ಕಾರಣಕ್ಕೆ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಡಿನ್ನರ್ ಇನ್ನರ್ ಪಾರ್ಟಿ ಎರಡೂ ನಡೆದಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ಡಿಕೆಶಿ ಒಂದು ಗುಂಪು, ಸತೀಶ್ ಒಂದು ಗುಂಪು. ತೋಟದಲ್ಲಿ ಊಟ ಮಾಡೋದು ಡಿನ್ನರ್ ಆದ್ರೆ ಯಾರು ಸಿಎಂ ಆಗಬೇಕು ಅನ್ನೋದು ಇನ್ನರ್ ಅಂತ ಹೇಳಿದ್ದಾರೆ. ಡಿಸೆಂಬರ್ 19ರಂದು ದೆಹಲಿಗೆ ಹೋದಾಗ ಈ ರಾಜಕೀಯ ಎಲ್ಲವೂ ಸ್ಫೋಟ ಆಗುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಬಣ ಡಿನ್ನರ್ ಮೀಟಿಂಗ್ ಮಾಡ್ತಾ ಇರೋದು ಎರಡು ಕಾರಣಕ್ಕೆ, ಡಿನ್ನರ್ ಮತ್ತು ಇನ್ನೊಂದು ಇನ್ನರ್ ಅಂತ ಹೇಳಿದ್ದಾರೆ ಯತ್ನಾಳ್. ವಿಧಾನಸಭೆ ಒಳಗೂ ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದ್ರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಬಹಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನು ದಿಲ್ಲಿ ಕರೆದಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನ ಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂತ ರೀತಿಯಲ್ಲಿ ಬಹಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲೆಲ್ಲೆಲ್ಲ ಅವ್ರಿಗೆ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಇದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲೇ ಒಂದು ಪಾಟದಾಗ ಅಲ್ಲಿ ಮಾಡ್ಲಕತ್ತಾರೆ. ಇನ್ನರ್ ಅಂಡ್ ಡಿನ್ನರ್. ನನ್ನ ಮುಖ್ಯಮಂತ್ರಿ ಅವ್ರು ಏನ್ ಖರೀದಿ ಮಾಡ್ಲಕತ್ತಾರೋ, ಏನ್ ಯಾವ ಸಂತೆಗೆ ಹೋಗಿದಾರೋ, ಇದೇನು ದನಗಳ ಸಂತೆ ಅಲ್ಲ ವಿಧಾನಸಭೆ ಅಂದ್ರೆ. ಇಲ್ಲಿ ಖರೀದಿ ಮಾಡಕ್ ಬರೋದಿಲ್ಲ. ಅವ್ರ ನಾನು ನೋಡ್ತಾ ಇದ್ದೀನಿ ಒಳಗಡೆ ಬಹಳಷ್ಟು ಚರ್ಚೆಗಳು ನಡೆದವು. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡುವುದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು, ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಬಿಜೆಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ಪಾರ್ಟಿ ನಡೆದಿದೆ ಡಿನ್ನರ್.